ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ರಾಜವಿದ್ಯಾ ರಾಜಗುಹ್ಯ ಯೋಗದ 29ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ, ಮೊದಲು ಪಠಣ ಮಾಡೋಣ. ಸುಲೋಚನಾಜಿ, ಈ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಸಮೋಹಂ ಸರ್ವಭೂತೇಷು ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ತೇಷು ಚಾಪ್ಯಹಂ. ಧನ್ಯವಾದಗಳು ಸುಲೋಚನಾಜಿ. ಈಗ ಅರ್ಥವನ್ನು ತಿಳಿದುಕೊಳ್ಳೋಣ. ನಾನು ಸಮಸ್ತ ಭೂತಗಳಲ್ಲಿಯೂ ಸಮನಾಗಿರುತ್ತೇನೆ. ನನಗೆ ಶತ್ರುವೂ ಇಲ್ಲ, ಮಿತ್ರನೂ ಇಲ್ಲ. ಆದರೆ ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನು ಭಜಿಸುತ್ತಾರೆಯೋ ಅವರು ನನ್ನಲ್ಲಿ ಇರುವರು ಮತ್ತು ನಾನು ಕೂಡ ಅವರಲ್ಲಿ ಇರುವೆನು. ಇದರ ಪದಶಃ ಅರ್ಥವನ್ನ ತಿಳಿದುಕೊಳ್ಳೋಣ. ಸಮಃ ಸಮಾನವಾಗಿ, ಅಹಂ ನಾನು, ಸರ್ವಭೂತೇಷು ಎಲ್ಲ ಜೀವಿಗಳಲ್ಲೂ, ನ ಯಾರೂ ಇಲ್ಲ ನನಗೆ, ದ್ವೇಷಃ ವಿರೋಧಿ, ಅಸ್ತಿ ಇರುವುದು, ನ ಅಲ್ಲ, ಪ್ರಿಯಃ ಪ್ರಿಯ, ಯೇ ಯಾರೋ, ಭಜಂತಿ ಪ್ರೀತಿಯಿಂದ ಪೂಜಿಸುತ್ತಾರೋ, ತು ಆದರೆ, ಮಾಂ ನಾನು, ಭಕ್ತ್ಯ ಭಕ್ತಿಯಿಂದ, ಮಯಿ ನನ್ನಲ್ಲಿ ನೆಲಸು, ತೇ ಅಂತಹ ವ್ಯಕ್ತಿಗಳು, ತೇಷು ಅವರಲ್ಲಿ, ಚ ಮತ್ತು ಅಪಿ ಸಹ, ಅಹಂ ನಾನು. ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಲಕ್ಷ್ಮೀಜಿ, ಈ ಶ್ಲೋಕವನ್ನು ಹೇಳ್ಬಿಟ್ಟು ಇದರ ವಿಶ್ಲೇಷಣೆಯನ್ನು ಸಹ ತಿಳಿಸ್ಕೊಡ್ತೀರಾ? ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಜಯಂತಿ ತು ಮಾಂ ಭಕ್ತ್ಯಾ ಯೇ ಭಜಂತಿ ತು ಮಾಂ ಭಕ್ತ್ಯಾ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದಾರ್ರಿ ನಮ್ಗ, ನಾನ್ ಎಲ್ಲರೊಳಗೂ ಅದೇನಿ. ನನಗ್ ಯಾರು ಶತ್ರುನೂ ಅಲ್ಲ, ಮಿತ್ರರು ಅಲ್ಲ. ಯಾರು ಅವ್ರ ಮನ್ಸಾರ ಪೂಜೆ ಮಾಡ್ತಾರೋ, ಯಾರು ಶ್ರೀಕೃಷ್ಣನ, ಎಲ್ಲರೊಳಗೂ ಶ್ರೀಕೃಷ್ಣನ ಅದಾನ, ನನ್ನೊಳಗೂ ಶ್ರೀಕೃಷ್ಣನ ಅದಾನ ಅಂತ ಹೇಳಿ ಇರ್ತಾರೋ ಅವ್ರೊಳಗ ಶ್ರೀಕೃಷ್ಣ ಜಾಸ್ತಿ ಇರ್ತಾನ ಅಂತಂದ್ ಹೇಳ್ಯಾರ ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅವ್ರಿಗೆ ಜಾಸ್ತಿ ಒಲವು ಜಾಸ್ತಿ ಇರ್ತೈತಿ ಅವ್ರ ಕಡೆಗೆ, ಹಂಗ ಅನ್ಸ್ತದ್ರಿ. ಧನ್ಯವಾದಗಳು ಪ್ರಿಯಾಂಕಾಜಿ. ಲಕ್ಷ್ಮೀಜಿ, ಪ್ರಿಯಾಂಕಾಜಿ, ನೀವು ಈ ಶ್ಲೋಕ ಹೇಳ್ಬಿಟ್ಟು ಇದರ ಅರ್ಥವನ್ನು ತಿಳಿಸ್ಕೊಡ್ತೀರಾ? ಹರಿ ಓಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ನಾನು ಎಲ್ಲರಲ್ಲೂ ಸಮನಾಗಿದ್ದೇನೆ. ಅಂದ್ರೆ ಇವಾಗ ಎಲ್ಲರಲ್ಲೂ ಸರಳತೆ ಇದೆ, ಎಲ್ಲರಲ್ಲೂ ಶಾಂತತೆ ಇದೆ, ಎಲ್ರಿಗೂ ಸಂತೋಷ ಆನಂದ ಎಲ್ಲರ ಹತ್ರ ಇದೆ. ಅದು ಸಹಜವಾಗಿದೆ. ಆದ್ರೆ ಈಗ ಅದು ಆ ಸಮಯಕ್ಕೆ ನಾನು ಅದನ್ನ ಹೇಗೆ ಎಚ್ಚರವಾಗಿ ಅದನ್ನ ಸಮಾಧಾನವಾಗಿರೋದು, ಎಲ್ಲವನ್ನ ಪ್ರೀತಿಸೋದು, ಎಲ್ಲವನ್ನ ಶಾಂತವಾಗಿ ತಗೊಳ್ಳೋದು, ತಾಳ್ಮೆಯಿಂದ ಇರುವುದು, ಇದನ್ನೆಲ್ಲ ಆ ಸಮಯಕ್ಕೆ ಹೇಗೆ ನಾನು ಬಳಸಬೇಕು. ಯಾಕಂದ್ರೆ ಎಲ್ಲರಲ್ಲೂ ಸಮವಾಗಿದೆ.
ಆ ಸಮವಾಗಿರೋದ್ರಿಂದ ಈಗ ನಾನು ಅದನ್ನ ನೋಡ್ತಾ ಇದ್ರೆ ಎಲ್ರಲ್ಲೂ ಅದನ್ನ ಆ ಒಂದು ಸರಳತೆ, ಆ ಒಂದು ಪ್ರೀತಿ, ಎಲ್ರ ಸಂತೋಷ ನೋಡ್ತಾನೆ ಇದ್ರೆ ಅದು ನನ್ಗೇನೆ ಗೊತ್ತಿಲ್ಲದೆ ಅವ್ರ ಸಂತೋಷದಲ್ಲಿ ನಾನ್ ಸಂತೋಷವಾಗಿರೋದು, ಆಮೇಲೆ ನಾನು ಅವ್ರ ಜೊತೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಎಲ್ರಲ್ಲೂ ಇದೆ. ಈ ರೀತಿ ನಾನು ಸಮಸ್ತ ಭೂತಗಳಲ್ಲಿಯೂ ಸಮನಾಗಿರುತ್ತೇನೆ, ಎಲ್ರಲ್ಲೂ ಸಮಾನವಾಗಿದೆ. ಇಲ್ಲಿ ಬೇಕು ಬೇಡ, ಸರಿ ತಪ್ಪು, ಆ ಈ ರೀತಿ ಇದೆಲ್ಲ ನಾನು ಆ ಸಮಯಕ್ಕೆ ಅನ್ಕೊಳ್ತಾ ಇರೋದು. ಇದನ್ನು ಯಾವ್ದು ಇಲ್ಲ. ಈ ಸತ್ಯ ಸ್ವರೂಪ, ಈ ಶುದ್ಧ ಎಲ್ಲ ಎಲ್ಲ ಆತ್ಮಗಳು ಒಂದೇ ಸರಳವಾಗಿ ಎಲ್ರದು ಒಂದೇ ರೀತಿಯ ಒಂದು ಒಂದೇ ರೀತಿಯ ಪ್ರೀತಿ, ಒಂದೇ ರೀತಿಯ ಒಳ್ಳೆ ಭಾವನೆಗಳು, ಒಳ್ಳೆ ಆಲೋಚನೆಗಳು ಇದೆ. ಇದನ್ನ ಎಲ್ರಲ್ಲೂ ಈ ಭಕ್ತಿಯಿಂದ ಅವ್ರನ್ನ ನೋಡ್ದಾಗ ಈಗ ನನ್ನಲ್ಲೂ ಅದೇ ಇದೆ, ಅವರಲ್ಲೂ ಅದೇ ಇದೆ. ಸೊ ಎಲ್ಲಾ ಕಡೆನೂ ಅದೇ ಇದೆ. ಇನ್ನ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಪ್ರಕೃತಿಯಲ್ಲಿ ಈಗ ಈ ಮರಗಳು, ಮಳೆ, ಸೂರ್ಯ, ಈ ರೀತಿ ಎಲ್ಲಾ ಕೆಲಸಗಳು ಒಂದೇನೆ. ಈ ನಿಸ್ವಾರ್ಥವಾಗಿ ಹಣ್ಣು ಕೊಡುವಂತ ಮರ, ಆಯಾ ಸಮಯಕ್ಕೆ ಚಳಿಗಾಲ, ಮಳೆಗಾಲ ಪ್ರಕೃತಿಯಲ್ಲಿ ಇರುವಂತದ್ದು. ಈ ರೀತಿ ಈ ಸಮಸ್ತ ಜೀವಿಗಳಲ್ಲಿಯೂ ಎಲ್ಲಾ ಕಡೆ ಸಮವಾಗಿದೆ. ಸೊ ಈ ಪ್ರಕೃತಿಯಲ್ಲಿರುವಂತ ಶಕ್ತಿನೇ ಮನುಷ್ಯನಲ್ಲೂ ಇದೆ. ಹೀಗೇನೆ ಎಲ್ಲವನ್ನು ಭಕ್ತಿಯಿಂದ, ಪ್ರೀತಿಯಿಂದ ನೋಡ್ತಾ, ಕೇಳ್ತಾ ಅದ್ರ ಜೊತೆಲಿದ್ದಾಗ ಅದು ಪ್ರಕೃತಿನೂ ನನ್ನ ಜೊತೆಲಿದೆ, ನಾನು ಅದ್ರ ಜೊತೆಯಲ್ಲಿ ಇದೀನಿ. ಸೊ ಅಲ್ಲಿಗೆ ಎಲ್ಲರೂ ಒಂದೇನೆ, ಎಲ್ಲರಲ್ಲೂ ಎಲ್ಲಾ ರೀತಿಯ ಶಕ್ತಿ ಇದೆ ಅಂತ ಅನಿಸ್ತಾ ಇದೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಸುಲೋಚನಾಜಿ, ನಿಮ್ಮ ಅನಿಸಿಕೆ ಏನು ಹಂಚ್ಕೊಳ್ತೀರಾ? ಆಯ್ತು ಬನ್ನಿ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತುಂ ಮಾಂ ಭಕ್ತ್ಯಾ ತೇ ತೇಷು ಚಾಪ್ಯಹಂ. ಇಲ್ಲಿ ಈ ಶ್ಲೋಕದ ಮುಖಾಂತರ ಭಗವಂತನ ಕರುಣೆ, ಪ್ರೇಮ ಎಲ್ಲದರಲ್ಲೂ ಒಂದೇ ಸಮನಾಗಿರುತ್ತದೆ. ಆದ್ರೆ ಅದು ಎಲ್ಲದರಲ್ಲಿಯೂ ಸಮನಾಗಿ ಗೋಚರವಾಗುವುದಿಲ್ಲ. ಭಗವಂತನಿಗೆ ಶತ್ರುಗಳು ಇಲ್ಲ, ಮಿತ್ರನೂ ಇಲ್ಲ. ಆದ್ರೆ ನಮ್ಮಲ್ಲಿ ಕೆಲವರು ಭಗವಂತನನ್ನು ನನ್ನ ಪರಮ ಮಿತ್ರ, ಅವನೇ ಸರ್ವಸ್ವ ಎನ್ನುವ ಅರ್ಪಣಾ ಭಾವವನ್ನು ಹೊಂದಿರುತ್ತಾರೆ. ಇಂಥವರಲ್ಲಿ ಮನಸ್ಸು ಪರಿಶುದ್ಧವಾಗಿದ್ದು ಸಾತ್ವಿಕತೆ ಗುಣಗಳೇ ವೃದ್ಧಿ ಆಗುವುದರಿಂದ ನಮಗೆ ಅವರಲ್ಲಿ ಭಗವಂತನ ಪ್ರೇಮ ಕಳೆ ಎದ್ದು ಕಾಣ್ತಿರ್ತದೆ. ಭಕ್ತನ ಒಳಗೆ ಹೊರಗೆಲ್ಲ ಭಗವಂತನೇ ತುಂಬಿ ತುಳುಕುತ್ತಿರ್ತಾನೆ. ಇಲ್ಲಿ ಯಾರ್ಯಾರು ಯಾವ ಭಾವದಿಂದ ಭಗವಂತನ ಕಾಣ್ತಾರೋ ಅದೇ ರೀತಿಯಾಗಿ ನಮ್ಮಲ್ಲಿ ಭಗವಂತ ನೆಲೆಸಿರುತ್ತಾನೆ. ಹೇಗೆ ನಾವು ಈಗ ನಮ್ಮಲ್ಲಿ ನಮ್ಮ ಗುರೂಜಿ ನೋಡಿದಾಗ ಅಥವಾ ವಿಜಯ್ ಅವರನ್ನು ನೋಡಿದಾಗ ಎಷ್ಟೊಂದು ಗೌರವ ಭಾವನೆ ನಮ್ಮಲ್ಲಿ ಮೂಡ್ತದೆ. ನಾವು ಅಲ್ಲಿ ಗುರು ಅನ್ನುವುದಕ್ಕಿಂತ ಅಲ್ಲಿ ಆ ಒಂದು ದೈವಿಕ ಭಾವನೆ ನಮ್ಮಲ್ಲಿ ಮೂಡಿ ಬರ್ತದೆ. ಯಾಕೆ? ಅವರಲ್ಲಿರುವ ಸಾತ್ವಿಕತೆಯ ಮಟ್ಟ ಅಷ್ಟು ಎತ್ತರಕ್ಕೆ ಬೆಳೆದಿರ್ತದೆ. ಅವರಲ್ಲಿ ಭಗವಂತನ ಎಲ್ಲಾ ಗುಣಗಳು ನೆಲೆ ನಿಂತಿರ್ತವೆ. ಹಾಗಾಗಿ ನಮ್ಗೆ ಆ ಒಂದು ಭಗವಂತನ ಸ್ವರೂಪ ಅಂತ ನಾವು ಅವನ್ನ ಪೂಜ್ಯ ಭಾವದಿಂದ ನೋಡ್ತೇವೆ. ಹೀಗೆ ಸೂರ್ಯನ ಬೆಳಕು ಎಲ್ಲ ಕಡೆ ಸಮನಾಗಿ ಬೀಳುತ್ತಿದ್ರು ಕಲ್ಲಿನ ಮೇಲೆ, ನೀರಿನ ಮೇಲೆ ಬೇರೆ ಬೇರೆಯಾಗಿ ಪ್ರತಿಫಲನ ಆಗ್ತದೆ. ಅದಕ್ಕಿಂತ ಮಿಗಿಲಾಗಿ ಶುಭ್ರವಾದ ಕನ್ನಡಿ ಮೇಲೆ ಬಹಳ ಪ್ರಖರವಾಗಿ ಶೋಭಿಸ್ತದೆ. ಹೀಗಾಗಿ ನಾವು ಹೇಗೆ ಬೆಂಕಿಯನ್ನು ಉಪಯೋಗಿಸ್ತೇವೆ, ಬೆಂಕಿಯನ್ನು ಈಗ ನಾವು ಯಾವುದಕ್ಕೂ ಉಪಯೋಗಿಸಬಹುದು. ಒಂದೇ ಅಡಿಗೆಗೂ ಉಪಯೋಗಿಸಬಹುದು, ಅಥವಾ ಏನನ್ನಾದ್ರೂ ಸುಡ್ಲಿಕ್ಕೂ ಉಪಯೋಗಿಸಬಹುದು, ಅಥವಾ ಮನೆ ಬೆಳಗ್ಲಿಕ್ಕೂ ಅದನ್ನು ಉಪಯೋಗಿಸಬಹುದು. ಅದೇ ರೀತಿಯಾಗಿ ಅದರ ಫಲ ನಮ್ಗೆ ಸಿಗ್ತದೆ. ಅಡಿಗೆ ಆಗ್ತದೆ, ಸುಟ್ಟಾಗ ಸುಟ್ಟೋಗ್ತದೆ, ಮನೆ ಬೆಳಗಿದಾಗ ಮನೆ ಫುಲ್ ಬೆಳಕಾಗ್ತದೆ. ಹಾಗೆ ಇಲ್ಲಿ ನಮ್ಮ ಭಾವನೆಗಳು ಯಾವ ರೀತಿಯಲ್ಲಿ ಬಳಕೆ ಆಗ್ತವೋ ಅದೇ ರೀತಿಯಲ್ಲಿ ನಮ್ಗೆ ಭಗವಂತ ನಮ್ಮಲ್ಲಿ ನೆಲೆಸ್ತಾನೆ ವಿನಃ ಭಗವಂತನಿಗೆ ಯಾರಲ್ಲೂ ಪಕ್ಷಪಾತವಿರುವುದಿಲ್ಲ. ಅವನು ಹೇಳ್ತಾನೆ, ಯಾರು ಭಕ್ತರು ನನ್ನನ್ನು ನಿಷ್ಕಾಮದಿಂದ ಭಜಿಸ್ತಾರೋ ನಾನು ಅವರಲ್ಲಿರ್ತೇನೆ,
ಅವರು ನನ್ನಲ್ಲಿರ್ತಾರೆ. ಅಂದ್ರೆ ಭಗವಂತನಿಗೂ ನಮಗೂ ಭೇದವಿಲ್ಲ, ಆದ್ರೆ ನಾವು ಕಾಣುವ ರೀತಿ ಮಾತ್ರ ಬೇರೆ ಬೇರೆ ಆಗಿರ್ತದೆ. ಭಗವಂತನಿಗೆ ಎಲ್ಲರೂ ಸಮಾನರು ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ಸುಲೋಚನಾಜಿ. ಈ ಶ್ಲೋಕದಲ್ಲಿ ನಾವು ನೋಡೋದೇನು ಅಂದ್ರೆ ಸಮಸ್ತ ಭೂತಗಳಲ್ಲಿಯೂ ಸಮಾನವಾಗಿ ನಾನು ಇದ್ದೀನಿ, ಅಂದ್ರೆ ಪರಬ್ರಹ್ಮನು ಇದ್ದೀನಿ ಅಂತಂದ್ಬಿಟ್ಟು. ಹೇಗೆಂದ್ರೆ ಒಂದು ಜೀವಿ ಅಂತಂದ್ರೆ ಅಲ್ಲಿ ಜಡ ಅನ್ನೋ ಇದೆ, ಮತ್ತೆ ಆತ್ಮನೂ ಇದೆ. ಶಾಶ್ವತವಾದಂತಹ ಆತ್ಮವೂ ಇದೆ, ಮತ್ತೆ ಅಶಾಶ್ವತವಾದಂತಹ ಜಡವಸ್ತು ಎರಡು ಸೇರಿ ಒಬ್ಬ ಜೀವಿಯಾಗಿ ಇರ್ತಾನೆ. ಆ ಒಂದು ಯಾವ ಒಂದು ಪ್ರಪೋರ್ಷನ್ ಅಲ್ಲಿ ಒಂದು ಜೀವಿ ಆಗಿರುತ್ತೋ, ನಿರ್ಮಾಣವಾಗಿರುತ್ತೋ, ಅದೇ ಪ್ರಪೋರ್ಷನ್ ಅಲ್ಲೇ ಆ ಪರಮಾತ್ಮನು ಇನ್ನೊಂದು ಜೀವಿಯಲ್ಲೂ ಸಹ ಇದೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ ಅಂತ ನನ್ನ ಭಾವನೆ. ಹೇಗೆ ಅಂತಂದ್ರೆ, ಈಗ ಒಂದು ಸಮುದ್ರದಲ್ಲಿ ಒಂದು ಹನಿ ನೀರು ತಗೊಂಡ್ರೆ, ಅದು ಒಂದು ಹನಿ ನಲ್ಲಿಯೂ H2O ಏನ್ ಯಾವ ಪ್ರಮಾಣದಲ್ಲಿ ಇರುತ್ತೋ, H ಅನ್ನೋದು 2 ಭಾಗ, ಮತ್ತೆ ಆಕ್ಸಿಜನ್ ಅನ್ನೋದು 1 ಭಾಗ ಇರುತ್ತೆ, ಹೈಡ್ರೋಜನ್ 2 ಭಾಗ ಇರುತ್ತೆ. ಹಾಗೆ ಸಮುದ್ರ ಪೂರ್ತಿಯಾಗಿ ತೆಗೆದುಕೊಂಡಾಗ್ಲೂ ಅಷ್ಟೇ ಅದೇ ಪ್ರಮಾಣದಲ್ಲೇ ಇರುತ್ತೆ. ಹೈಡ್ರೋಜನ್ 2 ಭಾಗ, ಆಕ್ಸಿಜನ್ ಅನ್ನೋದು 1 ಭಾಗ ಇರುತ್ತೆ. ಹಾಗೆ ಆದ್ರೆ ಬೇರೆ ಬೇರೆ ಕಡೆ ಇವಾಗ ಕೊಚ್ಚೆ ನೀರು, ಮೋರಿ ನೀರು ಹರಿತಾ ಇರೋ ನೀರು, ಆ ಕೊಚ್ಚೆ ನೀರಲ್ಲಿ ಅದ್ರಲ್ಲಿ ಕಲ್ಮಶ ಇರೋದ್ರಿಂದ ಅದು ಮೋರಿ ನೀರು, ಕೊಚ್ಚೆ ನೀರು ಅಂತ ಹೇಳ್ತೀವಿ. ಆದ್ರೆ ನೀರು ಅದರಲ್ಲಿ H2O ಇರೋದು. H ಅನ್ನೋದು 2 ಭಾಗ ಮತ್ತು O ಅನ್ನೋದು 1 ಭಾಗ. ನಾವು ಇವಾಗ ಮಾನಸ ಸರೋವರ, ನಾವೇನು ತೀರ್ಥ ಅಂತ ತಗೊಳ್ತೀವೋ, ಎಷ್ಟೊಂದು ನಾವು ಅದಕ್ಕೆ ಭಕ್ತಿಯಿಂದ ನಾವು ಸೇವನೆ ಮಾಡ್ತೀವಿ. ಮಾನಸ ಸರೋವರದಿಂದ ಗಂಗಾ ಜಲ ತಗೊಂಡ್ಬಂದ್ರೆ ಅದನ್ನ ಪೂಜೆ ಮಾಡ್ತೀವಿ, ತೀರ್ಥ ಅಂತ ತಗೊಳ್ತೀವಿ. ಅದು ಸಹ H ಅನ್ನೋದು, ಹೈಡ್ರೋಜನ್ ಅನ್ನೋದು 2 ಭಾಗ, ಆಕ್ಸಿಜನ್ ಅನ್ನೋದು 1 ಭಾಗ. ಅಂದ್ರೆ ಈ ಪರಮಾತ್ಮನು ಯಾವ ಒಂದು ಪ್ರಮಾಣದಲ್ಲಿ ಇರ್ತಾನೋ ಎಲ್ಲ ಜೀವಿಗಳಲ್ಲೂ ಸಹ ಅದೇ ಪ್ರಮಾಣದಲ್ಲಿ ಇರ್ತಾನೆ ಅನ್ನೋದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಎಲ್ಲೂ ಅಸಮಾನತೆ ಅನ್ನೋದು ಇಲ್ಲ, ಯಾರಿಗೂ ಶತ್ರುತ್ವನೂ ಇಲ್ಲ, ಮಿತ್ರತ್ವನೂ ಇಲ್ಲ. ಸಮಾನವಾಗಿ ನಾನು ಇದ್ದೀನಿ ಎಲ್ಲ ಜೀವರಾಶಿಗಳಲ್ಲಿಯೂ. ಭೇದ ಇರೋದು ಯಾತಕ್ಕೆ ಅಂತಂದ್ರೆ ಆ ಗುಣಗಳು ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಇವಾಗ ಕೊಚ್ಚೆ ನೀರಿನಲ್ಲಿ ಕಲ್ಮಶಗಳು ಸೇರ್ಕೊಂಡಿರೋದಕ್ಕೆ ಕೊಚ್ಚೆ ನೀರು. ಮಾನಸ ಸರೋವರದಲ್ಲಿ ಯಾವ ಇದು ಕಲ್ಮಶವೂ ಇಲ್ಲ, ಅದಕ್ಕೆ ನಿರ್ಮಲವಾಗಿದೆ. ಹಾಗೆ ವಿಭಿನ್ನ ರೀತಿಯಲ್ಲಿ ಆ ಒಂದು ಗುಣಗಳ ಒಂದು ಸಂಯೋಜನೆಯಿಂದ ವ್ಯತ್ಯಾಸಗಳಾಗಿ ಬೇರೆ ಬೇರೆ ಪ್ರಭೇದಗಳು ಕಂಡು ಬರ್ತಾ ಇವೆ. ಹಾಗೆ ಇಲ್ಲಿ ಏನು ಇನ್ನೊಂದು ವಿಷಯ ಹೇಳ್ತಾರೆ, ಹೇಗೆ ಅಂದ್ರೆ ಭಕ್ತಿ ಪೂರ್ವಕವಾಗಿ ನನ್ನನ್ನು ಯಾರು ಭಜಿಸ್ತಾರೋ ಅವರಲ್ಲಿ ನಾನಿದ್ದೀನಿ, ನನ್ನಲ್ಲಿ ಅವರಿದ್ದಾರೆ ಅಂತ. ಈ ಕೊಳಚೆ ಆಗಿದ್ದಾಗ ಅಲ್ಲಿ ಕಲ್ಮಶ ಇರುತ್ತೆ, ಅದಕ್ಕೋಸ್ಕರ ನೀರು ಹೆಚ್ಚಾಗಿ ಕಾಣಿಸಲ್ಲ. ಹಾಗೇನೆ ಭಗವಂತ ಯಾವಾಗ ಮನಸ್ಸು ಕಲುಷಿತವಾಗಿರುತ್ತೋ ಆವಾಗ ಪ್ರಕಾಶಿಸಲ್ಲ. ಯಾರ ಮನಸ್ಸು ಸ್ವಚ್ಛವಾಗುತ್ತೋ ಅಲ್ಲಿ ಪ್ರಕಾಶಿಸ್ತಾನೆ, ಅಲ್ಲಿ ಕಾಣಿಸ್ತಾನೆ. ಯಾರು ಭಕ್ತಿಯಿಂದ ಭಕ್ತಿ ಯೋಗದ ಮುಖಾಂತರ ಯಾರು ಸಾಧನೆಯನ್ನು ಮಾಡ್ತಾರೋ ಅವರ ಮನಸ್ಸೆಲ್ಲನೂ ಕಲ್ಮಶ ಎಲ್ಲ ಹೋಗಿ ಅಲ್ಲಿ ಭಗವಂತನೇ. ನಾವು ಇನ್ನೊಂದು ಹೇಳ್ಬೋದು ಏನು ಅಂತಂದ್ರೆ, ನಾನು ಇವಾಗ ಅಮೇರಿಕಾನ ನಾನು ಜ್ಞಾಪಿಸ್ಕೊಳ್ತೀನಿ, ನನ್ನ ಮನಸ್ಸಿನಲ್ಲಿ ಅಮೇರಿಕಾ ಜ್ಞಾಪಿಸ್ಕೊಳ್ತೀನಿ ಅಂದ್ರೆ ನಾನು ಅಮೇರಿಕಾದಲ್ಲಿದ್ದೀನಿ ಅಂತ. ಹಾಗೆ ಭಗವಂತನನ್ನು ಜ್ಞಾಪಿಸ್ಕೊಂಡಾಗ ನಾನು ಭಗವಂತನಲ್ಲಿದ್ದೀನಿ ಅನ್ನೋದಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಅವಾಗ ಯಾವುದನ್ನ ನಾವು ಸತತವಾಗಿ ನಾವು ತಿಳ್ಕೊಳ್ತಾ ಇರ್ತೀವೋ ಅದೇ ಆಗ್ತೀವಿ. ಹಾಗೆ ಭಗವಂತನನ್ನ ತಿಳ್ಕೊಳ್ತಾ ಇದ್ರೆ ಮನಸ್ಸು ಪರಿಶುದ್ಧವಾಗಿ ಅಲ್ಲಿ ಭಗವಂತನೇ ಪ್ರಕಾಶಿಸ್ತಾನೆ. ಆವಾಗ ಭಗವಂತನೇ ಇರುವುದು ಅಲ್ಲಿ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಜೀವಿ ಹೇಗೆ ಭಕ್ತಿಯಿಂದ ಆ ಭಗವಂತನನ್ನ ಹೇಗೆ ಕಂಡ್ಕೊಳ್ಬೋದು, ಹೇಗೆ ತಾನು ಭಗವಂತನೇ ಅನ್ನೋದನ್ನ ಕಂಡ್ಕೊಳ್ಬೋದು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ನಾವು ಸಂಪೂರ್ಣ ಇದರ ವಿಶ್ಲೇಷಣೆಯನ್ನ ಸರ್ ಮುಖೇನ ಕೇಳಿ ತಿಳಿದುಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಮೊದಲನೇ ವಾಕ್ಯ ಹೇಳ್ತಾ ಇದ್ದಾರೆ ಭಗವಂತ, ಏನು? ಸಮಸ್ತ ಭೂತಗಳಲ್ಲಿಯೂ ಸಮನಾಗಿರುತ್ತೇನೆ. ಈಗ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಏನು ಮೂಡಬಹುದು? ಭಗವಂತ ಆತ ಎಲ್ಲ ವಸ್ತುಗಳಲ್ಲಿ ಅಡಕವಾಗಿದ್ದಾನೆ, ಅಂದರೆ ವಸ್ತು ಭಗವಂತ ಅಂತ ಎರಡಿದೆ ಅನ್ನೋ ಒಂದು ಕಲ್ಪನೆ ಮೂಡಬಹುದು. ಆದರೆ ಇಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಇವಾಗ ನಾವು ಒಂದು ಮಡಕೆಯ ಉದಾಹರಣೆ ತಗೋಣ. ಮಡಿಕೆ ಯಾವುದರಿಂದ ಮಾಡ್ತೀವಿ? ಮಣ್ಣಿಂದ. ಮಣ್ಣು ಮಡಿಕೆ ಅಲ್ವಾ? ಮಣ್ಣಿರೋದ್ರಿಂದ ಮಡಿಕೆ. ಮಣ್ಣಿಲ್ಲದೆ ಮಡಿಕೆ ಸಾಧ್ಯನಾ? ಆ ಮಣ್ಣನ್ನ ತೆಗಿಬೋದಾ ನೀವು ಮಡಿಕೆಯಿಂದ? ಮಣ್ಣು ಮತ್ತೆ ಮಡಿಕೆಯನ್ನ ಎರಡು ಮಾಡಬಹುದಾ? ಸಾಧ್ಯ ಇಲ್ಲ. ಮಣ್ಣು ಮಡಿಕೆಯಾಗಿ ಗೋಚರವಾಗ್ತಾ ಇದೆ ಅಷ್ಟೇನೆ. ಹಾಗಾಗಿ ಸಮಸ್ತ ಭೂತಗಳಲ್ಲಿಯೂ ಅಂತಂದ್ರೆ ಏನು? ನಮಗೆ ಭಗವಂತ ಇಲ್ಲಿ ತನಕ ಏನು ಹೇಳ್ಕೊಟ್ಟಿದ್ದಾರೆ? ಈ ಪ್ರಕೃತಿ ಅಂತ ಏನಿದೆ ಅದು ಪಂಚಭೂತಗಳಿಂದ ಮಾಡಲಾಗಿದೆ. ಆ ಪಂಚಭೂತಗಳು ನಾನೇನೆ. ಗಾಳಿನೂ ಭಗವಂತನೇ, ನೀರು ಭಗವಂತನೇ, ಆ ಮಣ್ಣು ಭಗವಂತನೇ. ಎಲ್ಲ ಪಂಚಭೂತಗಳು ನಾವು ಯಾವುದನ್ನ ಆಕಾಶ, ಅಗ್ನಿ, ವಾಯು, ಜಲ, ನಾವು ಆ ಪಂಚಭೂತಗಳನ್ನ ಮಾತಾಡಿದ್ದೇವಲ್ಲ, ಎಲ್ಲವೂ ಭಗವಂತನೇ. ಇನ್ನ ಈ ಪ್ರಪಂಚದ ವಸ್ತುಗಳು ಅಂತ ಏನು ಹೇಳ್ತಾ ಇದ್ದೇವೆ, ಅವುಗಳಲ್ಲಿ ಅಡಕವಾಗಿರೋದು ಅಂತಂದ್ರೆ ಏನರ್ಥ? ಎಲ್ಲ ವಸ್ತುಗಳನ್ನು ಈ 5 ಭೂತಗಳ ಬೇರೆ ಬೇರೆ ಸಂಯೋಜನೆಯಿಂದ ಆಗಿರುವಂಥದ್ದು. ಹಾಗಾಗಿ ವಸ್ತು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನೇ ವಸ್ತುಗಳಾಗಿ ಎಲ್ಲ ರೀತಿಯ ರೂಪಗಳಾಗಿ ಕಾಣಿಸ್ತಾ ಇರೋದು. ಆದರೆ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ನಾವೇನ್ ಮಾಡ್ಕೊಳ್ತೇವೆ? ಓ, ಭಗವಂತ ಏನೋ ಬೇರೆ, ನಾನೇನೋ ಬೇರೆ. ಈ ನಾನು ಅನ್ನೋ ಈ ನನ್ನತನ ಎಲ್ಲಿಂದ ಬರ್ತಾ ಇದೆ? ನಾನು ಅನ್ನೋ ಅರಿವು ಎಲ್ಲಿಂದ ಬರ್ತಾ ಇದೆ? ನಾನು ಅಂತ ಹೇಳಬೇಕು ಅಂತಂದ್ರೆ ನಾನಿದ್ದೇನೆ ಅನ್ನೋ ಅರಿವು ನನ್ನಲ್ಲಿ ಇರಬೇಕಲ್ಲ, ಅದು ಎಲ್ಲಿಂದ ಬರ್ತಾ ಇದೆ? ಯಾವ ಶಕ್ತಿಯಿಂದ ನನಗೆ ನಾನು ಅನ್ನೋ ಅರಿವಾಗ್ತಾ ಇರೋದು? ಆ ನಾನು ಅನ್ನೋ ಅರಿವೇ ಭಗವಂತ. ಆ ಭಗವಂತನ ಶಕ್ತಿಯೇ ನನ್ನಲ್ಲಿ ಅರಿವಿನ ರೂಪದಲ್ಲಿ ಪ್ರವಾಹ ಆಗ್ತಾ ಇರೋದು. ಆ ಅರಿವು ಇರೋದ್ರಿಂದನೇ ನನಗೆ ಈ ಎಲ್ಲ ಮಿಕ್ಕೆಲ್ಲಗಳ ವಸ್ತುಗಳ ನನಗೆ ದೃಷ್ಟಿ ಕಾಣಿಸ್ತಾ ಇದೆ. ನನ್ನ ಯಾವುದು ನನ್ನ ಮನಸ್ಸು ಅಂತ ಹೇಳ್ತೇನೆ, ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ನನ್ನ ಜ್ಞಾನ ಇರುತ್ತೆ, ಆ ಜ್ಞಾನದ ಮೂಲಕ ನಾನು ಅವಾಗ ಈ ಪ್ರಪಂಚವನ್ನು ನೋಡ್ಲಿಕ್ಕೆ ಶುರು ಮಾಡಿಬಿಡ್ತೇನೆ. ಹಾಗಾಗಿ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ? ನನಗೆ ಶತ್ರುವೂ ಇಲ್ಲ, ಮಿತ್ರನೂ ಇಲ್ಲ. ನನಗೆ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾರಲ್ಲಿ ಈ ಜ್ಞಾನ ಸ್ಪಷ್ಟವಾಗಿದೆ ಆ ರೀತಿಯ ಜ್ಞಾನಿಗೆ ಈ ಪ್ರಪಂಚದಲ್ಲಿ ಶತ್ರುನೂ ಇಲ್ಲ, ಮಿತ್ರನೂ ಇಲ್ಲ. ಶತ್ರು ಮಿತ್ರ ಅಂದ್ರೆ ಏನರ್ಥ ನೋಡಿ? ಯಾವುದೋ ಒಂದು ನಿಮ್ಮ ಕಣ್ಣ ಮೂಲಕ ಏನೋ ಕಾಣಿಸುತ್ತೆ ನಿಮಗೆ. ಉದಾಹರಣೆಗೆ ಇಲ್ಲಿ ನಿಮಗೆ ಮಾವಿನಣ್ಣು ಬೇಕಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಸಿಹಿ ಸಿಹಿ ಮಾವಿನಣ್ಣು ಬೇಕಾಗಿರುತ್ತೆ ಅಂತ ಅನ್ಕೊಳ್ಳೋಣ. ನೀವೇನೋ ಬಾಯಿಗೆ ಇಡ್ತೀರ. ಬಾಯಲ್ಲಿ ಇಟ್ಟ ತಕ್ಷಣ ಅದು ಕಹಿ ಕಹಿಯಾಗಿ ನಿಮ್ಗೆ ಅನುಭವಕ್ಕೆ ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಏನನ್ಸುತ್ತೆ?
ಥೂ ಚೆನ್ನಾಗಿಲ್ಲ ಮಾವಿನ ಹಣ್ಣು, ಯಾರಾದರೂ ಕೊಟ್ಟರು ಈ ಮಾವಿನ ಹಣ್ಣು ಅಲ್ವಾ. ಆ ಆ ಒಂದು ವಸ್ತುವಿನ ಬಗ್ಗೆ ಮನಸ್ಸಿನಲ್ಲಿ ಏನೋ ಒಂದು ಈ ರೀತಿ ನಾವು ವಿಚಾರ ಮಾಡ್ತೇವೆ. ಥೂ ಚೆನ್ನಾಗಿಲ್ಲ, ಬೇಕಾಗಿಲ್ಲ ನನಗಿದು, ಇದು ಬೇಕು ನನಗೆ, ಇದು ಬೇಡ ನನಗೆ. ಹೀಗೆ ನಮಗೆ ಈ 5 ಇಂದ್ರಿಯಗಳ ಮೂಲಕ ಏನು ಒಂದು ಸಂವೇದನೆ ಬರ್ತಾ ಇದೆ, ಈ ಸಂವೇದನೆಗಳನ್ನ ನೀವು ನಾನು ಬೇಕು ಬೇಡ, ಯಾವ್ದು ಬೇಕು? ಈಗ ನಿಮಗೆ ಪ್ರಪಂಚದಲ್ಲಿ ಶತ್ರುನ ಬೇಕಾಗಿರೋದು, ಮಿತ್ರನ ಬೇಕಾಗಿರೋದು? ನಾವೆಲ್ಲರೂ ಹೇಳ್ತೀವಿ ನನಗೆ ಎಲ್ಲರೂ ಫ್ರೆಂಡ್ಸ್ ಬೇಕು ಅಂತ ಅಲ್ವಾ, ಮಿತ್ರ. ಸೊ ಹಾಗಾಗಿ ಯಾವ ಸಂವೇದನೆಗಳನ್ನ ನಾನು ಬೇಕು ಬೇಕು ಅಂತ ಹೇಳ್ತೇನೆ ಅವುಗಳನ್ನ ನಾನು ಮಿತ್ರನಾಗಿ ನೋಡ್ತೇನೆ. ಯಾವ ಸಂವೇದನೆಗಳನ್ನ ಬೇಡ ಬೇಡ ಅಂತೇನೆ ಅವುಗಳನ್ನ ಶತ್ರುವಾಗಿ ನೋಡ್ತೇನೆ. ಈ ಶತ್ರುತ್ವ ಮಿತ್ರತ್ವ ಎಲ್ಲಿ ಸೃಷ್ಟಿಯಾಗ್ತಾ ಇರೋದು? ನನ್ನ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಹೇಗೆ ಸೃಷ್ಟಿಯಾಗ್ತಾ ಇದೆ? ಯಾವ ಜ್ಞಾನದ ಕನ್ನಡಿಯ ಮೂಲಕ, ಯಾವ ಜ್ಞಾನದ ಗಾಜಿನ ಮೂಲಕ ನೀವು ನಾನು ಈ ಸಂವೇದನೆಗಳನ್ನ ನೋಡ್ತಾ ಇದ್ದೇವೆ, ಆ ರೀತಿ. ಅದಕ್ಕೆ ಇಲ್ಲಿ ಚಿತ್ರದ ಮೂಲಕ ಒಂದು ಉದಾಹರಣೆ. ನೀವು ನಾನು ಪ್ರಪಂಚದಲ್ಲಿ ಯಾವ ಫಲವನ್ನು ಅನುಭವಿಸ್ತೇವೆ? ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ಉದ್ಯಾನವನ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ನಮಗೊಂದು ತೋಟ ಇದೆ ಅಂತ ಅನ್ಕೊಳ್ಳೋಣ. ತೋಟದಲ್ಲಿ ಹೋಗಿ ಏನೋ ಬೀಜ ಹಾಕ್ತೇವೆ, ಯಾವ ಹಣ್ಣು ಸಿಕ್ಕತ್ತೆ ನಮಗೆ? ಯಾವ ಬೀಜವನ್ನ ಹಾಕಿರ್ತೇವೆ ಆ ಹಣ್ಣು ಸಿಕ್ಕತ್ತೆ ನಮಗೆ ಅಲ್ವಾ. ನೀವು ನಾನು ಹೋಗ್ಬಿಟ್ಟು ಮೆಣಸಿನ್ಕಾಯಿ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣು ಕೊಡು ಅಂತಂದ್ರೆ ಆ ಗಿಡನ ಕೊಡುತ್ತಾ? ಅದು ಕೊಡಲ್ಲ. ಯಾಕೆ? ನೀವು ನಾನು ಹಾಕಿರೋದೇನು? ಮೆಣಸಿನ್ಕಾಯಿ. ಹಾಗೇನೆ ನೀವು ನಾನು ಯಾವ ಜ್ಞಾನವನ್ನು ನಿಮ್ಮ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ, ಆ ಜ್ಞಾನವೇ ಈ ಬೀಜ. ಆ ಜ್ಞಾನದ ಒಂದು ಫಲವೇ ಶತ್ರುತ್ವ ಮಿತ್ರತ್ವ. ಜ್ಞಾನದ ಬೀಜದಲ್ಲೇ ನಾನು ಯಾವ ಬೀಜವನ್ನು ಹಾಕಬೇಕು ಅಂತ ನಾನು ನೋಡ್ದೇನೆ ಹಾಕ್ಕೊಂಡಿದ್ದಾಗ ಆಗ ನನಗೆ ಪ್ರಪಂಚದಲ್ಲಿ ನಾನು ಯಾವ ಬೀಜ ಹಾಕೊಂಡಿರ್ತೀನಿ ಆ ರೀತಿ ನನಗೆ ಪ್ರಪಂಚ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಭಗವಂತ ಮೊಟ್ಟ ಮೊದಲನೇದಾಗಿ ಈ ಬೀಜದ ಬಗ್ಗೆ ನಿಮಗೆ ನನಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಾನು ಯಾರು ಅಂತ ಅನ್ಕೊಂಡಿದ್ದೇನೆ ಆ ರೀತಿನೇ ತಾನೇ ನಾನು ಪ್ರಪಂಚವನ್ನು ನೋಡೋದು. ಒಂದು ಉದಾಹರಣೆ ಇದೆ. ಒಂದು ಕೋಣನ ಹತ್ರ ಹೋಗ್ಬಿಟ್ಟು ಒಬ್ರು ಕೇಳಿದ್ರಂತೆ, ಏ ಕೋಣ, ನಿನಗೆ ದೇವ್ರು ಗೊತ್ತಾ ಅಂತ. ಕೋಣ ಹೇಳ್ತಂತೆ, ಹೌದು ಗೊತ್ತು ನನಗೆ ದೇವರು ಅಂತ. ಹೆಂಗಿದ್ದಾರೆ ದೇವರು, ವಿವರಣೆ ಕೊಡು. ದೇವ್ರಾ? ದೇವರು ನಾನು ಒಂದು 6 ಅಡಿ, ದೇವರು ಒಂದು 9 ಅಡಿ, ನನ್ನ ಬಾಲ ಒಂದು 1.5 ಅಡಿ, ದೇವ್ರ ಬಾಲ ಒಂದು 3 ಅಡಿ, ನಂದು ಈ ಏನೋ ಗೊಮಟೆ ಇದೆಯಲ್ಲ ಚುಚ್ಚಕ್ಕೆ, ಅದು 2 ಇದೆ, ದೇವ್ರ ಹತ್ರ 4 ಇರುತ್ತೆ ಅಂತೆಲ್ಲ ವಿವರಣೆ ಕೊಡ್ತಂತೆ. ಇವಾಗ ನಿಮಗೆ ನನಗೆ ಈ ದೃಷ್ಟಾಂತದ ಮೂಲಕ ಪ್ರಶ್ನೆ ಏನಂದ್ರೆ, ಆ ವಿವರಣೆ ಸರಿನಾ ತಪ್ಪಾ? ನೀವು ನಾನು ಹೇಳ್ಬಿಡ್ತೇವೆ, ಇಲ್ಲ ಇಲ್ಲ ನಾನು ನೋಡಿದ್ದೀನಿ ದೇವ್ರನ್ನ, ನಮ್ಮ ಮನೆಯಲ್ಲಿ ದೇವ್ರ ಮನೆ ಇದೆ, ಅಲ್ಲಿ ದೇವರು ಸರಸ್ವತಿ ಥರ ಇರ್ತಾರೆ, ಸುಂದರವಾಗಿ, ತಲೆ ಮೇಲೆ ಕಿರೀಟ ಇರಬೇಕು, ಎಲ್ಲ ಆಭರಣಗಳು ಹಾಕೊಂಡಿರ್ಬೇಕು, ವೀಣೆ ಇರಬೇಕು, ಅದು ದೇವರು. ಆ ಕೋಣಿಂಗ್ ಹೆಂಗೆ ಗೊತ್ತು ದೇವ್ರ ಬಗ್ಗೆ ಅಂತ ನೀವು ನಾನು ಬೈದ್ಬಿಡ್ತೀವಿ. ಯಾಕೆ? ನೀವು ನಾನು ಮನುಷ್ಯ ಅಂತ ಅನ್ಕೊಂಡು ದೇವ್ರನ್ನ ಮನುಷ್ಯನ ಥರ ನೋಡ್ತೀವಿ. ಆ ಕೋಣ ನನ್ನ ಕೋಣ ಅನ್ಕೊಂಡು ದೇವ್ರನ್ನ ಕೋಣನ ಥರ ನೋಡುತ್ತೆ. ಕೋಣನ ದೃಷ್ಟಿ ಸರಿನಾ, ನನ್ನ ದೃಷ್ಟಿ ಸರಿನಾ? ಅಥವಾ ಕೋಣನ ದೃಷ್ಟಿ ತಪ್ಪ ಅಥವಾ ನನ್ನ ದೃಷ್ಟಿ ತಪ್ಪ? ಎಲ್ಲ ನೀವು ನಾನು ಹಾಕ್ಕೊಂಡಿರೋ ಈ ಗಾಜಿನ ಕನ್ನಡಕದ ಮೇಲ್ಗಡೆ ನಿರ್ಭರವಾಗಿದೆ ಅಲ್ವಾ. ನಾನು ಯಾವ ಕನ್ನಡಕ ಹಾಕ್ಕೊಂಡಿದ್ದೀನಿ ಆ ಥರ ನನಗೆಲ್ಲ ಕಾಣಿಸುತ್ತೆ. ನಾನು ಮನುಷ್ಯ ಅನ್ನೋ ಕನ್ನಡಕ ಹಾಕ್ಕೊಂಡಿದ್ದಾಗ ನನಗೆಲ್ಲ ಮನುಷ್ಯನ ಥರ ಕಾಣುತ್ತೆ. ಆ ಮನುಷ್ಯನಲ್ಲಿ ನಾನು ಎಲ್ಲ ಅವಾಗ ಪ್ರಭೇದಗಳನ್ನ ಕಾಣ್ತೇನೆ. ನಾನು ಗಂಡಸು, ನಾನು ಹೆಂಗಸು. ಅವಾಗ ನಾನು ಗಂಡಸಾದರೆ ಇನ್ನೊಬ್ಬರನ್ನ ನೋಡಿ ಅವ್ರು ಹೆಂಗಸು, ಓ ಗಂಡಸು ಹಿಂಗೆ ಹೆಂಗಸಂಗೆ. ನಾನು ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ, ನಾನು ಕನ್ನಡಿಗ ಅಂತ ಇದ್ದರೆ ನಾನು ಕನ್ನಡಿಗ, ಇನ್ನೊಬ್ರು ತಮಿಳ್ನವರು.
ಹಿಂಗೆ ನಾನು ನೀವು ಪ್ರಭೇದಗಳನ್ನ ಈ ಜ್ಞಾನದ ಮೂಲಕ ಸೃಷ್ಟಿ ಮಾಡ್ಕೊಳ್ತೇವೆ. ಆ ಪ್ರಭೇದದಲ್ಲೇನು ತಪ್ಪಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಏನನ್ನ ನೀವು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು? ಎಲ್ಲ ಮಡಿಕೆ ಮಣ್ಣೆ ಸ್ವಾಮಿ, ಮಣ್ಣು ಮಡಿಕೆ ತರ ಕಾಣಿಸ್ತಾ ಇದೆ ಅಷ್ಟೇನೆ, ಬೇರೆ ಬೇರೆ ಇಲ್ಲ. ಎಲ್ಲ ಒಂದರದ್ದು ಬೇರೆ ಬೇರೆ ರೂಪಗಳಷ್ಟೇನೆ. ಈಗ ನಿಮ್ಗೆಲ್ಲ ಪ್ರಿಸಮ್ ಅಂತ ಕೇಳಿರ್ಬೋದು ನೀವು. ಈ ಕಾಮನ್ ಬಿಲ್ ಆಗುತ್ತಲ್ಲ, ಕಾಮನ್ ಬಿಲ್ ಹೆಂಗಾಗುತ್ತೆ? ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ, ಆ ಮಳೆ ಹನಿ ಬೀಳ್ತಾ ಇರುತ್ತೆ, ಆ ಮಳೆ ಹನಿ ಮತ್ತೆ ಸೂರ್ಯ ಕಿರಣ ಹೋದಾಗ ಕೆಲವಷ್ಟು ಸನ್ನಿವೇಶಗಳಲ್ಲಿ ಈ ಕಾಮನ್ ಬಿಲ್ 7 ಬಣ್ಣ ಸೃಷ್ಟಿಯಾಗತ್ತೆ. ಅದೇ ರೀತಿ ಪ್ರಿಸಮ್ ಅಂತ ಇರುತ್ತೆ. ಆ ಪ್ರಿಸಮ್ ಅಲ್ಲೂ ಅಷ್ಟೇನೆ, ಈ ಕಡೆಯಿಂದ ವೈಟ್ ಲೈಟ್ ಅಂತ ಕಳಿಸ್ತಾರೆ, ಈ ಕಡೆಯಿಂದ ಕಾಮನ್ ಬಿಲ್ ಅಂದ ರೀತಿಯಲ್ಲಿ 7 ಬಣ್ಣ ಕಾಣುತ್ತೆ. 7 ಬಣ್ಣ ಇದೆಯಾ ಅಥವಾ ಒಂದೇ ಬಣ್ಣನ? ಒಂದೇ ಬಣ್ಣ ಏನಾಯ್ತು ಅಲ್ವಾ? ಒಂದೇ ಬಣ್ಣ 7 ಬಣ್ಣ ತರ ಕಾಣಿಸ್ತಾ ಇದೆ. ಯಾತಕ್ಕೆ? ಆ ಪ್ರಿಸಮ್ ಇರೋದ್ರಿಂದ. ಅದೇ ತರ ನಿಮ್ಮ ನನ್ನ ಮನಸ್ಸು ಒಂದು ರೀತಿ ಪ್ರಿಸಮ್. ಆ ಮನಸ್ಸು ಯಾವ ವಿಚಾರಗಳ ಮೂಲಕ ನೀವು ನಾನು ನೋಡ್ತೇವೆ, ಅದು ನಿಮ್ಮ ನನ್ನ ಪ್ರಿಸಮ್ ಆಗುತ್ತೆ. ಎಲ್ಲಿ ಕೇವಲ ಆ ಶುದ್ಧವಾದ ಬೆಳಕಿದೆ, ಅದನ್ನ ನೀವು ನಾನು ಆ 7 ಬಣ್ಣದ ತರ ವಿಭಾಗ ಮಾಡಿ ಕೆಂಪು ಬೇಡ ಹಳದಿ ಬೇಕು ಅಂತ ಏನೋ ಮಾತಾಡ್ತೀವಲ್ಲ, ಆ ರೀತಿ ಆಗ್ಬಿಡತ್ತೆ. ಆ ಒಂದೇ ಬೆಳಕು 7 ತರ ಕಾಣಿಸ್ತಾ ಇದೆ ಅನ್ನೋದನ್ನ ನಾನು ಅರ್ಥಕೊಂಡು, ಅನ್ನೋದನ್ನ ನೀವು ನಾನು ಅರ್ಥಕೊಂಡು ಆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು. ಅದೇ ನಿಜವಾದ ಭಕ್ತಿ. 7 ಬಣ್ಣದ ಕಾಣಿಸ್ತಾ ಇದೆ, ಇವ್ರು ನಂಗೆ ಇಷ್ಟ, ನಂಗೆ ಇಷ್ಟ ಇಲ್ಲ, ಇವ್ರು ಮಾತಾಡೋದು ಚೆನ್ನಾಗಿಲ್ಲ, ಇವ್ರ ನನ್ನ ಹತ್ರ ಮೊನ್ನೆ ಸಾಲ ತಗೊಂಡು ವಾಪಸ್ ಕೊಟ್ಟಿಲ್ಲ, ಅದಕ್ಕೆ ಇವ್ರು ನನಗೆ ಇಷ್ಟ ಇಲ್ಲ, ಮೊನ್ನೆ ಬೈದ್ಬಿಟ್ರು ನನಗೆ. ಹೀಗೆ ನೀವು ನಾನು ಜೀವನದಲ್ಲಿ ಶತ್ರುತ್ವವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲಿ? ನಿಮ್ಮ ನನ್ನ ಮನಸ್ಸಿನಲ್ಲಿ. ಆ ಬೀಜ ಯಾವಾಗ ನಾನು ಹಾಕೊಂಡು ನಾನು ಜೀವನವನ್ನು ನೋಡ್ತೇನೆ, ನನ್ನ ಮನಸ್ಸಿನಲ್ಲಿ ಶತ್ರುತ್ವನ ಜಾಸ್ತಿ ಆಗತ್ತೆ, ನಮ್ಮ ದುರ್ಯೋಧನನ ಥರ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾ ಇರೋದು, ನೋಡಪ್ಪ, ಜ್ಞಾನಿಗೆ, ಸದ್ಗುರುಗೆ, ಯಾರಲ್ಲಿ ಈ ಜ್ಞಾನ ಸ್ಥಿರವಾಗಿರುತ್ತೆ, ಅವ್ರಿಗೆ ಈ ಪ್ರಪಂಚ ಅನ್ನೋ ಜಾಗ ಭಗವಂತನ ರೂಪ ಅನ್ನೋ ಸ್ಪಷ್ಟತೆ ಇದೆ. ಹಾಗಾಗೇನೆ ಅವರು ಯಾರಲ್ಲೂ ಶತ್ರುಗಳನ್ನ ಕಾಣಲ್ಲ, ಯಾರಲ್ಲೂ ಮಿತ್ರರನ್ನ ಕಾಣಲ್ಲ. ಅಂದ್ರೆ ಏನರ್ಥ? ಅಂದ್ರೆ ಎಲ್ಲರನ್ನೂ ಸಮಾನವಾಗಿ, ಆ ಸಮಾನತ್ವ ಇರೋದ್ರಿಂದನೇ ಅವರಲ್ಲಿ ಭಯ ಅಂತ ಇಲ್ಲ. ಬುದ್ಧ ಕಾಡಿನ ಮೂಲಕ ಹೋಗ್ಬೇಕಾದಾಗ ಎಲ್ಲರೂ ಹೇಳಿದ್ರಂತೆ, ಅಲ್ಲಿ ಅಂಗುಲಿಮಾಲ ಅಂತ ಒಬ್ಬ ಕೊಲೆಗಾರ ಇದ್ದಾನೆ, ಹೋಗ್ಬೇಡ್ರಿ, ನಿಮ್ಮನ್ನ ಕೊಂದಾಕ್ಬಿಟ್ರೆ ಅಂತ. ಮಿಕ್ಕಿದವ್ರಿಗೆ ನಡುಕ ಅಂಗುಲಿಮಾಲನ್ ನೋಡಿದ್ರೆ. ಆದರೆ ಬುದ್ಧನಿಗೆ ಏನು ಭಯ ಇಲ್ಲ. ಎಲ್ಲಿಂದ ಆ ಭಯ ಅನ್ನೋದು ನಿವಾರಣೆ ಆಗಿದೆ? ಯಾತಕ್ಕೆ ಭಯ ಅನ್ನೋದಿಲ್ಲ? ಯಾತಕ್ಕೆ ಭಯ ಇಲ್ಲ ಅಂತಂದ್ರೆ, ಈ ಪ್ರಪಂಚದಲ್ಲಿ ಕೇವಲ ಆ ದೈವತ್ವನೇ ತುಂಬಿರೋದು ಅನ್ನೋ ಒಂದು ಅರಿವು, ಅದರಲ್ಲಿ ಸ್ಥಿರತೆ ಇರೋದ್ರಿಂದ ಅವರಲ್ಲಿ ಭಯ ಅನ್ನೋದು ನಾಶವಾಗಿ ಹೋಗ್ಬಿಟ್ಟಿದೆ. ಅದು ನಿಜವಾದ ಭಕ್ತಿ. ಆಗ ಅಲ್ಲಿ ಕೇವಲ ಶಾಂತತೆ ಮಾತ್ರ. ಭಗವಂತ ಬೇರೆ, ಈ ವಸ್ತುಗಳು ಬೇರೆ, ಆ ರೀತಿಯಲ್ಲ. ಭಗವಂತನೇ ಎಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಭಗವಂತನೇ ಅನ್ನೋ ಒಂದು ಸತ್ಯವನ್ನ ಇಲ್ಲಿ ನಮಗೆ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಈ ಶ್ಲೋಕ ಒಂದು ಬಹಳ ಮಹತ್ತರವಾದದ್ದು ಅಂತ ಕಂಡು ಬರ್ತಾ ಇದೆ. ಬಹಳ ಚೆನ್ನಾಗಿತ್ತು. ಆಗ್ಲಿ. ಯಾರೆಲ್ಲಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಕೇಳಬೇಕು ಅಂತ ಅನಿಸ್ತಾ ಇದೆಯಾ?
ಆಗಲಿ. ಹಾಗಾದ್ರೆ ನಿಲ್ಸೋಣ ಅಮ್ಮ. ಹಾ ಸರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.